ಮೈಸೂರಿನಲ್ಲಿ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಕಾರು ಮತ್ತು ಟಿಪ್ಪರ್ ನಡುವೆ ಡಿಕ್ಕಿಯಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾರು ಟಿಪ್ಪರ್ ನಡುವೆ ಸಂಭವಿಸಿರುವಂತಹ ಅಪಘಾತ ಇದು. ಓರ್ವನ ಸಾವಾಗಿದೆ, ಇಬ್ಬರಿಗೆ ಗಾಯಗಳಾಗಿವೆ. ಹುಣಸೂರು ತಾಲೂಕಿನ ಚಿಲ್ಕುಂದ ಗ್ರಾಮದ ಬಳಿ ಈ ಘಟನೆ ಆಗಿದೆ. ತುಂಬಸೊಗೆ ಗ್ರಾಮದ ಮಲ್ಲಿಕಾರ್ಜುನ್ 39 ವರ್ಷ ವಯಸ್ಸಿನ ವ್ಯಕ್ತಿಯ ಸಾವು, ಶಮಂತ್ ಮತ್ತು ಚೇತನ್ ಅನ್ನೋರಿಗೆ ಗಾಯಗಳಾಗಿದೆ. ಅಪಘಾತದಿಂದ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆ ಬದಿ ಮರಕ್ಕೆ ಡಿಕ್ಕಿಯಾಗಿ ನಿಂತಿತ್ತಂತೆ. ಜೆಸಿಬಿ ಮೂಲಕ ಕಾರನ್ನ ಪೊಲೀಸರು ಹೊರಗೆಳೆದಿದ್ದಾರೆ. ಅಂದರೆ ಅಪಘಾತದ ತೀವ್ರತೆ ಅಷ್ಟು ಡೆಡ್ಲಿ ಆಗಿತ್ತು. ಡೆಡ್ಲಿ ಆಕ್ಸಿಡೆಂಟ್ಗೆ ಓರ್ವನ ಸಾವಾಗಿದೆ, ಇಬ್ಬರಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿದೆ. ಕಾರು ಕಂಪ್ಲೀಟ್ ನಜ್ಜುಗುಜ್ಜಾಗಿರುವಂತಹ ಚಿತ್ರಣ ನೋಡ್ತಾ ಇದ್ದೀರಾ ನೀವು. ಕಾರಿನ ಮುಂಭಾಗ ಮತ್ತು ಹಿಂಭಾಗ ಕಂಪ್ಲೀಟಾಗಿ ನಜ್ಜುಗುಜ್ಜಾಗಿದೆ. ಈ ಮಾಂಸದ ಮುದ್ದೆ ಇರುತ್ತಲ್ಲ, ಹಂಗೆ ಕಾರ್ ಅಪ್ಪಚ್ಚಿ ಆಗಿರೋದನ್ನು ನೋಡ್ತಾ ಇದ್ದೀರಾ ನೀವು. ಇದರಲ್ಲಿ ಒಬ್ಬ ತೀರ್ ಹೋಗಿದ್ದಾನೆ, ಇನ್ನೊಬ್ಬ ಕ್ರಿಟಿಕಲ್ ಇದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಹುಣಸೂರಿನಲ್ಲಾಗಿರುವಂತಹ ಅಪಘಾತದ ಭಯ ಬೀಳಿಸುವಂತಹ ದೃಶ್ಯ ಇದು. ಕಾರಿನ ಇಡೀ ಆಚೆ ಇರುವಂತಹ ಬಾಡಿ ಪಾರ್ಟು ಹಿಂಗೆ ನಜ್ಜುಗುಜ್ಜಾಗಬೇಕು ಅಂದರೆ ಎಷ್ಟು ವೇಗವಾಗಿ ಬಂದು ಡಿಕ್ಕಿ ಆಗಿರಬಹುದು ಅನ್ನೋದನ್ನು ಚಿತ್ರಣ ತೋರಿಸಿದೆ.